Hi students, welcome to Learning Management System sponsored by Department of Collegiate Education, Program BCom, Subject E-Business and Accounting, Semester 4th, Session number 25, Topic Tally Screen Components. This is Srinath, working as a Assistant Professor in Commerce at Government College for Women. In this session, we are going to discuss what are the different components of Tally Screen. In previous session, we had discussion on what is the hardware and software requirements of Tally. ಲಾಸ್ಟ್ ಸೆಷನ್ನಲ್ಲಿ ನಾವು ಟ್ಯಾಲಿನ ಹೆಂಗೆ ಇನ್ಸ್ಟಾಲ್ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಏನು, ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ, ಟ್ಯಾಲಿ ನಾವು ಇನ್ಸ್ಟಾಲ್ ಮಾಡಿ ಟ್ಯಾಲಿನ ಓಪನ್ ಮಾಡಿದ ತಕ್ಷಣ ಟ್ಯಾಲಿ ಸ್ಕ್ರೀನ್ ಬರುತ್ತೆ. ಆ ಟ್ಯಾಲಿ ಗೇಟ್ವೇ ಆಫ್ ಟ್ಯಾಲಿ ಬರುತ್ತೆ. ಆ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇದೆ, ಆ ಕಾಂಪೋನೆಂಟ್ಸ್ನ ಯಾವ ರೀತಿ ಯೂಸ್ ಮಾಡೋದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಫಸ್ಟು ಟ್ಯಾಲಿನ ಯಾವ ರೀತಿ ಸ್ಟಾರ್ಟ್ ಮಾಡೋಣ, ಔ ಟು ಸ್ಟಾರ್ಟ್ ದಿ ಟ್ಯಾಲಿ, ಇದ್ರ ಬಗ್ಗೆ ಒಂದು 2 minutes ಡಿಸ್ಕಸ್ ಮಾಡೋಣ. ಟ್ಯಾಲಿನ ಸ್ಟಾರ್ಟ್ ಮಾಡೋಕ್ಕೆ ನಮಗೆ 2 ಆಪ್ಷನ್ಸ್ ಇದೆ. ಒಂದು ಸಿಂಪಲ್ಲಾಗಿ ದರ್ ಈಸ್ ಎ ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್ ಮೇಲೆ ಶಾರ್ಟ್ಕಟ್ ಇರುತ್ತೆ. ಆ ಶಾರ್ಟ್ಕಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಟ್ಯಾಲಿ ಸ್ಕ್ರೀನ್ ಓಪನ್ ಆಗುತ್ತೆ. ಅದೊಂದು ಆಪ್ಷನ್ ಇದೆ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಯು ಕ್ಯಾನ್ ಗೋ ಟು ಸ್ಟಾರ್ಟ್ ಬಟನ್ಗೆ ಹೋಗಿ ಅಲ್ಲಿಂದ ನಾವು ಪ್ರೋಗ್ರಾಮ್ಸ್ಗೆ ಹೋಗಬೇಕು. ಪ್ರೋಗ್ರಾಮ್ಸಲ್ಲಿ ನಾವು ಟ್ಯಾಲಿ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಬೇಕು. ಟ್ಯಾಲಿ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ವಿ ಹ್ಯಾಸ್ ಟು ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್. ಓಕೆ, ನಾನು ಇವಾಗ ಹೇಳಿದ್ದನ್ನು ನನಗೆ ಡಿಸ್ಪ್ಲೇ ಮಾಡಿ ನೋಡ್ತೀನಿ. ಫಸ್ಟು ವಿ ಹ್ಯಾಸ್ ಟು ಗೋ ಟು ದಿ ಪ್ರೋಗ್ರಾಮ್ಸ್, ಸ್ಟಾರ್ಟ್ ಬಟನ್ಗೆ ಹೋಗಬೇಕು. ಇದು ಸ್ಟಾರ್ಟ್ ಬಟನ್. ಈ ಸ್ಟಾರ್ಟ್ ಬಟನ್ಗೆ ಹೋಗಿ ನಾವೇನು ಮಾಡಬೇಕು, ವಿ ಹ್ಯಾಸ್ ಟು ಗೋ ಫಾರ್ ಪ್ರೋಗ್ರಾಮ್ಸ್ಗೆ ಹೋಗಬೇಕು. ಪ್ರೋಗ್ರಾಮ್ಸ್ಗೆ ಹೋಗಿ ಅಲ್ಲಿಂದ ಏನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಟ್ಯಾಲಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಐ ಆಮ್ ಸರ್ಚಿಂಗ್ ಫಾರ್ ಟ್ಯಾಲಿ ಐಕಾನ್ ಸರ್ಚ್ ಮಾಡ್ತಾಯಿದ್ದೀನಿ. ಎಲ್ಲಿದೆಯಲ್ಲ ಟ್ಯಾಲಿ ಸಿಕ್ಕಿದಂಗೆ. ಸೊ ದಿಸ್ ಇಸ್ ಐಕಾನ್ ಆಫ್ ಟ್ಯಾಲಿ ERPನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವೇನು ಮಾಡಬೇಕು, ಡಬಲ್ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಏನಾಗುತ್ತೆ, ಟ್ಯಾಲಿ ಓಪನ್ ಆಗುತ್ತೆ. ಟ್ಯಾಲಿ ಅಪ್ಲೋಡ್ ಆಗ್ತಾಯಿದೆ, ಲೋಡ್ ಆಗ್ತಾಯಿದೆ. ಸಮ್ಟೈಮ್ಸ್ ಟೈಮ್ ತೊಗೊಳತ್ತೆ, ಡಿಪೆಂಡ್ ಅಪಾನ್ ಯುವರ್ ಸಿಸ್ಟಮ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸ್ಟಾರ್ಟಪ್ ಸ್ಕ್ರೀನ್ ಆಫ್ ಟ್ಯಾಲಿ. ಇದು ಸ್ಟಾರ್ಟಪ್ ಸ್ಕ್ರೀನ್ ಆಫ್ ಟ್ಯಾಲಿ. ಸೊ ದಿಸ್ ಇಸ್ ದಿ ಗೇಟ್ವೇ ಆಫ್ ಟ್ಯಾಲಿ. ಸೊ come to know that how to start the ಟ್ಯಾಲಿ. ಯಾವ ರೀತಿ ನಾವು ಟ್ಯಾಲಿನ ಸ್ಟಾರ್ಟ್ ಮಾಡಬಹುದು ಅಂತ ಕಲ್ತ್ಕೊಂಡು, ಟ್ಯಾಲಿನ ಸ್ಟಾರ್ಟ್ ಮಾಡೋಕ್ಕೆ 2 ವಿಧ ಇದೆ. ಒಂದು ಪ್ರೋಗ್ರಾಮ್ಸ್ಗೆ ಸ್ಟಾರ್ಟ್ ಬಟನ್ಗೆ ಹೋಗಬೇಕು. ಸ್ಟಾರ್ಟ್ ಬಟನಲ್ಲಿ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಬೇಕು. ಪ್ರೋಗ್ರಾಮ್ಸಲ್ಲಿ ಟ್ಯಾಲಿ ಇರುತ್ತೆ. ಆ ಟ್ಯಾಲಿ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಟ್ಯಾಲಿ ಓಪನ್ ಆಗುತ್ತೆ, ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ಡೆಸ್ಕ್ಟಾಪ್ ಮೇಲೆ ಶಾರ್ಟ್ಕಟ್ ಇರುತ್ತೆ. ಶಾರ್ಟ್ಕಟ್ಟಲ್ಲಿ ನಾವೇನು ಮಾಡಬೇಕು, ಶಾರ್ಟ್ಕಟ್ಗೆ ಕರ್ಸರ್ನಲ್ಲಿ ತೊಗೊಂಡೋಗಿ ಆ ಕರ್ಸರ್ನ ಶಾರ್ಟ್ಕಟ್ ಮೇಲೆ ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸೊ ಮುಂದಕ್ಕೆ ಹೋಗೋಣ. ಓಕೆ, ನಾವು ಟ್ಯಾಲಿ ಓಪನ್ ಮಾಡಿದ ತಕ್ಷಣ ನಮಗೇನು ಸಿಗುತ್ತೆ, ಒಂದು ವೆಲ್ಕಮ್ ಸ್ಕ್ರೀನ್ ಸಿಗುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಓಕೆ, ಟ್ಯಾಲಿ ಅಂತ, ಪವರ್ ಆಫ್ ಸಿಂಪ್ಲಿಸಿಟಿ. ನಾನು ಟ್ಯಾಲಿ ERP 9 ವರ್ಷನ್ನ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆ, ಇನ್ನು ಇದಕ್ಕಿಂತ ಲೇಟೆಸ್ಟ್ ವರ್ಷನ್ಸ್ ಬಂದಿದೆ, ಟ್ಯಾಲಿ ಪ್ರೈಮ್ ಅಂತ. ಸೊ ಆ್ಯಸ್ ಪರ್ ಅವರ್ ಸಿಲೆಬಸ್ ಟ್ಯಾಲಿ ERP 9 ಈಸ್ ಸಫಿಷಿಯೆಂಟ್. ಸೊ ಇದು ಟ್ಯಾಲಿ ವೆಲ್ಕಮ್ ಸ್ಕ್ರೀನ್. ನಾವು ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಇದು ಕಾಣುತ್ತೆ. ಇದು ನಾವು ಇದನ್ನೇನಂತೀವಿ ಅಂದರೆ, ಇಟ್ ಈಸ್ ದಿ ಟ್ಯಾಲಿ ವೆಲ್ಕಮ್ ಸ್ಕ್ರೀನ್. ಒನ್ಸ್ ಯು ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್, ಯು ಕ್ಯಾನ್ ಸಿ ದಿ ಫಸ್ಟ್ ನಮಗೇನು ಸಿಗುತ್ತೆ, ಟ್ಯಾಲಿ ವೆಲ್ಕಮ್ ಸ್ಕ್ರೀನ್ ಸಿಗುತ್ತೆ. ಆಫ್ಟರ್ ಓಪನ್ ಟ್ಯಾಲಿ above mentioned method you will see the splash screen or welcome screen. ಇದಾದಮೇಲೆ ನಿಮಗೆ ಸ್ಟಾರ್ಟಪ್ ಸ್ಕ್ರೀನ್ ಸಿಗುತ್ತೆ. ಅವಾಗ ನೋಡೋದಲ್ಲ, ಟ್ಯಾಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ವೆಲ್ಕಮ್ ಸ್ಕ್ರೀನ್ ಆದಮೇಲೆ ಸ್ಟಾರ್ಟಪ್ ಸ್ಕ್ರೀನ್ ಸಿಗುತ್ತೆ. ಸ್ಟಾರ್ಟಪ್ ಸ್ಕ್ರೀನ್ ಆದಮೇಲೆ ನಿಮಗೆ ದಿಸ್ ಗೇಟ್ವೇ ಆಫ್ ಟ್ಯಾಲಿ ಅಂತೀವಿ. ಸೊ ನಿಮಗೆ ಸ್ಟಾರ್ಟಪ್ ಸ್ಕ್ರೀನ್ ಆದಮೇಲೆ ನಿಮಗೇನು ಸಿಗುತ್ತೆ, ಗೇಟ್ವೇ ಆಫ್ ಟ್ಯಾಲಿ ಸಿಗುತ್ತೆ. ಗೇಟ್ವೇ ಆಫ್ ಟ್ಯಾಲಿ ಈಸ್ ಡಿವೈಡೆಡ್ ಇಂಟು 8 ಪಾರ್ಟ್ಸ್ ಆಗಿ ಏನಾಗಿದೆ, ಡಿವೈಡ್ ಆಗಿದೆ. ಸೊ ವಿ ಡಿವೈಡೆಡ್ ದಿ ಗೇಟ್ವೇ ಆಫ್ ಟ್ಯಾಲಿ ಇಂಟು 8 ಪಾರ್ಟ್ಸ್. ವೆರಿ ಇಂಪಾರ್ಟೆಂಟ್. 1 by 1 ಹೇಳ್ತೀನಿ, ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಈಸ್ ನಿಮಗೆ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ,
ಸ್ಕ್ರೀನ್ ವಿಂಡೋ ಟಾಪಲ್ಲಿ ಸ್ಕ್ರೀನ್ ಟಾಪಲ್ಲಿ ಇದೆಯಲ್ಲ ಅದನ್ನು ಟೈಟಲ್ ಬಾರ್ ಅಂತೀವಿ. ಅದ್ರ ಕೆಳಗೆ ಇರೋದನ್ನು ಹಾರಿಜಾಂಟಲ್ ಬಟನ್ ಬಾರ್ ಅಂತೀವಿ. ಅದ್ರ ಕೆಳಗೆ ಇರೋದನ್ನು ನಾವು ಕ್ಲೋಸ್ ಬಟನ್ಸ್ ಅಂತೀವಿ. ಇಲ್ಲಿ ಇದೆಯಲ್ಲ 3 ಓಕೆ ಕ್ಲೋಸ್ ಬಟನ್ ಅಂತೀವಿ. ಗೇಟ್ವೇ ಆಫ್ ಟ್ಯಾಲಿ ನಾವೇನು ಮಾಡ್ಬೋದು, ಇದ್ರ ಮುಖಾಂತರ ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ಸೊ ಇಲ್ಲಿದೆಯಲ್ಲ ನಿಮಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಇದನ್ನು ನಾವೇಂತೀವಿ ಗೇಟ್ವೇ ಆಫ್ ಟ್ಯಾಲಿ ಅಂತೀವಿ. ಗೇಟ್ವೇ ಆಫ್ ಟ್ಯಾಲಿ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂತ. ಅದು ಮುಂದೆ ಡಿಸ್ಕಸ್ ಮಾಡೋಣ. ಅದ್ರ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಪ್ಯಾನಲ್ ಅಂತೀವಿ. ಸೊ ಈ ಕಡೆ ನಿಮಗೆ ಕಾಣಿಸ್ತಾ ಇರೋದು ಕ್ಯಾಲ್ಕುಲೇಟರ್ ಏರಿಯಾ, ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ವರ್ಟಿಕಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ಬಟನ್ ಬಾರ್ ಅಂತೀವಿ. ಇಲ್ಲೇನೂ ಇಲ್ಲ, ಇಲ್ಲಿ ಯಾಕಿಲ್ಲ ಅಂದರೆ ನಾವು ಇನ್ನೂ ಕಂಪ್ನಿ ಕ್ರಿಯೇಟ್ ಮಾಡಿಲ್ಲ. ಕಂಪ್ನಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ. ಸೊ ಬಾಟಮಲ್ಲಿ ಇರೋದನ್ನು ಟಾಸ್ಕ್ ಬಾರ್ ಅಂತೀವಿ. ಸೊ ಟೋಟಲ್ ಎಷ್ಟಿದೆ, there are 8 components in the gateway of Tally. Starts from title bar, horizontal button bar, close button, task bar, gateway of Tally, information panel, calculation area and button bar. So ಇದನ್ನು ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ. ಸೊ ನಾನು ಟ್ಯಾಲಿ ಸ್ಕ್ರೀನ್ ಓಪನ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ, ABC ಕಂಪ್ನಿ ಲಿಮಿಟೆಡ್ ಅಂತ. ಸೊ ಇದರಲ್ಲಿ ನಿಮಗೆ ಒಂದೊಂದೇ ಕಾಂಪೋನೆಂಟ್ಸೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಸ್ಟಾರ್ಟಿಂಗ್ ಕಾಣಿಸ್ತಾ ಇದೆಯಲ್ಲ, ಸೊ ಟ್ಯಾಲಿ ERP9. ಸೊ 9 ಅನ್ನೋದು ವರ್ಷನ್ ಇದು. ಸೊ ಟ್ಯಾಲಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು 1990s ಸ್ಟಾರ್ಟ್ ಫ್ರಮ್ 4.5 ವರ್ಷನಿಂದ 4.5 ವರ್ಷನಿಂದ ಸ್ಟಾರ್ಟ್ ಆಗಿ ಇವಾಗ ಟ್ಯಾಲಿ ಪ್ರೈಮ್ ತನಕ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನು ಟ್ಯಾಲಿ ERP9 ಅಂತ ಹಾಕ್ಕೊಂಡಿದ್ದೀನಿ. ಟ್ಯಾಲಿ ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ 9 ಬಂದುಬಿಟ್ಟು ವರ್ಷನ್. ಸೊ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಟ್ಯಾಲಿ ಐಕಾನ್ ಇದು. ಸೊ ಇಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಯು ಕ್ಯಾನ್ ಸಿ ದಿಸ್ ಇಸ್ ದಿ ಐಕಾನ್ ಆಫ್ ಟ್ಯಾಲಿ. ಸೊ ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ, ಇದೆಯಲ್ಲ ಟಾಪಲ್ಲಿ ಇದೆಯಲ್ಲ ಈ ಬಾರ್ ನಾವೇಂತೀವಿ ಟೈಟಲ್ ಬಾರ್ ಅಂತೀವಿ. ಈ ಟೈಟಲ್ ಬಾರಲ್ಲಿ ನಿಮ್ಗೆ ಏನಿರುತ್ತೆ ಅಂದರೆ, ಸೊ ಯು ಕ್ಯಾನ್ ಸಿ ದಿ ವರ್ಷನ್ ಇರುತ್ತೆ, ಯಾವ ಟ್ಯಾಲಿ ಓಪನ್ ಮಾಡ್ತೀವಿ ಯಾವ ವರ್ಷನ್ ಇರುತ್ತೆ ಅಂತ. ಇದ್ರ ಜೊತೆಗೆ ಇನ್ನು 3 ಬಟನ್ಸ್ ಇದೆ ಇಲ್ಲಿ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್. ಸೊ ಈ 4 ಕಾಂಪೋನೆಂಟ್ಸ್ ಎಲ್ಲಿರುತ್ತೆ, ಟೈಟಲ್ ಬಾರಲ್ಲಿರುತ್ತೆ. ಫಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು ಟೈಟಲ್ ಬಾರ್. ಸೊ ನಾವು ಒಂದೊಂದೇ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದೊಂದೇ ನಾವು ಡಿಸ್ಕಸ್ ಮಾಡೋಣ. ಪಾಯಿಂಟ್ ನಂಬರ್ 1 ಟೈಟಲ್ ಬಾರ್. ಟೈಟಲ್ ಬಾರ್ ಕನ್ಸಿಸ್ಟ್ ಆಫ್ ಇಲ್ಲಿ ಟ್ಯಾಲಿ ಲೋಗೋ ಇರುತ್ತೆ, ಅದರ ಜೊತೆಗೆ ಯಾವ ವರ್ಷನ್ ಅಂತ ಇರುತ್ತೆ, ಅದರ ಜೊತೆಗೆ 3 ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಮಿನಿಮೈಸ್, ಇನ್ನೊಂದು ಮ್ಯಾಕ್ಸಿಮೈಸ್ ಬಟನ್, ಇನ್ನೊಂದು ಕ್ಲೋಸ್ ಬಟನ್. ಸೊ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಫಸ್ಟು ಟೈಟಲ್ ಬಾರ್. ಸೊ ಟೈಟಲ್ ಬಾರ್ ಕೆಳಗಡೆ ನಮಗೇನಿರುತ್ತೆ, ಹಾರಿಜಾಂಟಲ್ ಬಟನ್ ಬಾರ್ ಇರುತ್ತೆ. ಸೊ ಅವಾಗ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಟೈಟಲ್ ಬಾರ್ ಡಿಸ್ಪ್ಲೇ ದಿ ವರ್ಷನ್ ಆಫ್ ಟ್ಯಾಲಿ. ಸೊ ಟೈಟಲ್ ಬಾರ್ ಏನಿರುತ್ತೆ, ಡಿಸ್ಪ್ಲೇ ದಿ ವರ್ಷನ್ ಆಫ್ ಟ್ಯಾಲಿ. ಅದರ ಕೆಳಗಡೆ ಏನಿರುತ್ತೆ, ಹಾರಿಜಾಂಟಲ್ ಬಾರ್. ಸೊ ಹಾರಿಜಾಂಟಲ್ ಬಾರಲ್ಲಿ ಯು ಕ್ಯಾನ್ ಫೈಂಡ್ n ನಂಬರ್ ಆಫ್ ಆಪ್ಷನ್ಸ್, ಆಲ್ಮೋಸ್ಟ್ 9 ಆಪ್ಷನ್ಸ್ ಇರುತ್ತೆ. ಸ್ಟಾರ್ಟ್ಸ್ ಫ್ರಮ್ ಪ್ರಿಂಟಿಂದ ಸ್ಟಾರ್ಟ್ ಆಗಿ ಹೆಲ್ಪ್ ತನಕ ಇರುತ್ತೆ. ಇದ್ರ ಬಗ್ಗೆ ನಾವು ಒಂದೊಂದೇ ಡಿಸ್ಕಸ್ ಮಾಡೋಣ. ಫಸ್ಟ್ ಆಪ್ಷನ್ ಯಾವುದಿರುತ್ತೆ, ಪ್ರಿಂಟ್ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ಎ ಪ್ರಿಂಟ್, ಯಾವುದನ್ನ ಪ್ರಿಂಟ್ಔಟ್ ತೊಗೊಬೇಕಾದ್ರೆ ನಾವು ಯು ಕ್ಯಾನ್ ಗೋ ಟು ಹಾರಿಜಾಂಟಲ್ ಬಟನ್ ಬಾರ್, ಗೋ ಟು ಪ್ರಿಂಟ್ ಆಪ್ಷನ್ಗೆ ಹೋಗ್ಬೋದು. ಶಾರ್ಟ್ಕಟ್ ಬಂದುಬಿಟ್ಟು ಪ್ರಿಂಟ್ಗೆ ಆಲ್ಟರ್ ಬಟನ್ ಪ್ರೆಸ್ ಮಾಡಿಕೊಂಡು ನಾವು ಪಿನ ಪ್ರೆಸ್ ಮಾಡಬೇಕಾದ್ರೆ ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಬೇಕು. ಪ್ರಿಂಟ್ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಇದೆ, ಅದಕ್ಕೂ ಶಾರ್ಟ್ಕಟ್ ಆಲ್ಟರ್ ಪ್ರೆಸ್ ಇ. ಅದ್ರ ಪಕ್ಕದಲ್ಲಿ ಇಮೇಲ್ ಇದೆ, ಅದಕ್ಕೆ ಶಾರ್ಟ್ಕಟ್ ಆಲ್ಟರ್ ಪ್ರೆಸ್ ಎಮ್. ಅದ್ರ ಪಕ್ಕದಲ್ಲಿ ಅಪ್ಲೋಡ್ ಇದೆ, ಅದಕ್ಕೆ ಶಾರ್ಟ್ಕಟ್ ಆಲ್ಟರ್ ಪ್ರೆಸ್ ಓ. ಅದ್ರ ಪಕ್ಕದಲ್ಲಿ ಲ್ಯಾಂಗ್ವೇಜ್ ಇದೆ, ಅದ್ರ ಪಕ್ಕದಲ್ಲಿ ಕೀಬೋರ್ಡ್ ಇದೆ, ಕಂಟ್ರೋಲ್ ಸೆಂಟರ್ ಇದೆ, ಸಪೋರ್ಟ್ ಸೆಂಟರ್ ಇದೆ, ಹೆಲ್ಪ್ ಇದೆ. ಸೊ ಇದ್ರ ಬಗ್ಗೆ ನಾವು ಒಂದೊಂದೇ ನಾನು ಟ್ಯಾಲಿ ಸ್ಕ್ರೀನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಪ್ರಿಂಟ್ ಇದೆಯಲ್ಲ, ಸೊ ಪ್ರಿಂಟು ಇಲ್ಲಿ ಹೈಲೈಟ್ ಆಗಿಲ್ಲ. ಯಾಕೆ ಹೈಲೈಟ್ ಆಗಿಲ್ಲ ಅಂದರೆ ನಾವು ಯಾವ ಇನ್ಫಾರ್ಮೇಷನ್ ಇನ್ನೂ ನಾನು ಫೀಡ್ ಮಾಡಿಲ್ಲ, ಅದಕ್ಕೆ ಇಲ್ಲಿ ಪ್ರಿಂಟ್ ಹೈಲೈಟ್ ಆಗಿಲ್ಲ. ಸೊ ನಾನು ಇನ್ಫಾರ್ಮೇಷನ್ ಫೀಡ್ ಮಾಡಿದ್ರೆ ಇಲ್ಲಿ ಪ್ರಿಂಟ್ ಆಪ್ಷನ್ ಏನಾಗುತ್ತೆ, ಹೈಲೈಟ್ ಆಗುತ್ತೆ. ನಾವು ಯಾವುದನ್ನು ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಸ್ಟಾಕ್ ಸಮ್ರಿ ಯಾವುದನ್ನು ನಾವು ಪ್ರಿಂಟ್ ತೆಗಿಬೇಕು ಅಂದರೆ, ಸೊ ಐ ಕ್ಯಾನ್ ಗೋ ಟು ದಿ
ಪ್ರಿಂಟ್ ಆಪ್ಷನ್, ಅದಕ್ಕೆ ಶಾರ್ಟ್ಕಟ್ Ctrl+P, Ctrl+P ಪ್ರೆಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಪ್ರಿಂಟ್ ಆಪ್ಷನ್ ಸಿಗುತ್ತೆ. ಓಕೆ, ಪ್ರಿಂಟ್ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಅಂತಿರುತ್ತೆ, ಅದಕ್ಕೆ ಶಾರ್ಟ್ಕಟ್ Alt+E. ಎಕ್ಸ್ಪೋರ್ಟ್ ಅಂದರೆ ಯಾವುದನ್ನು ಇನ್ಫಾರ್ಮೇಷನ್ನ ನಾವು ಪೆನ್ ಡ್ರೈವ್ಗೂ CD-ಗೂ ಹಾಕಬೇಕಾದ್ರೆ ಐ ಕ್ಯಾನ್ ಯೂಸ್ ದಿಸ್ ಆಪ್ಷನ್. ನೆಕ್ಸ್ಟ್ ಇಮೇಲ್, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಸೆಂಡ್ ಡೇಟಾ ಸ್ಟೇಟ್ಮೆಂಟ್ ಸೆಂಡ್ ಮಾಡಬೇಕು, ಕ್ರೆಡಿಟರ್ಸ್ ಸ್ಟೇಟ್ಮೆಂಟ್ ಸೆಂಡ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಸೆಂಡ್ ಮಾಡಬೇಕು, ಲೆಡ್ಜ್ಗೆ ಸೇಲ್ಸ್ ಲೆಡ್ಜರ್ ಸೆಂಡ್ ಮಾಡಬೇಕು. ಯಾವ ಇನ್ಫಾರ್ಮೇಷನ್ ಇಮೇಲ್ ಮುಖಾಂತರ ಬೇರೆಯವ್ರಿಗೆ ಸೆಂಡ್ ಮಾಡಬೇಕಾದ್ರೆ ಐ ಕ್ಯಾನ್ ಯೂಸ್ ದಿಸ್ ಆಪ್ಷನ್, ಇಮೇಲ್ ಆಪ್ಷನ್. ಅಪ್ಲೋಡ್ ಮೀನ್ಸ್ ನಾನು ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಬಂದು, ಸೊ ಫಾರ್ ಎಕ್ಸಾಂಪಲ್ ಬ್ರ್ಯಾಂಚ್ ಆಫೀಸ್ ಇನ್ಫಾರ್ಮೇಷನ್ ಇರುತ್ತೆ, ಬ್ರ್ಯಾಂಚ್ ಆಫೀಸ್ನ ನಾವೇ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡಬೇಕಾದ್ರೆ ಐ ಕ್ಯಾನ್ ಯೂಸ್ ದಿಸ್ ಆಪ್ಷನ್. ಸೊ ಶಾಪ್ ಮೀನ್ಸ್ ಹ್ಯಾಸ್ ಟು ಅಪ್ಗ್ರೇಡ್ ಯುವರ್ ವರ್ಷನ್, ನಿಮ್ಮ ಒಂದು ಟ್ಯಾಲಿ ವರ್ಷನ್ ಅಪ್ಗ್ರೇಡ್ ಮಾಡಬೇಕು, ಎಕ್ಸ್ಟ್ರಾ ಫೀಚರ್ಸ್ ಮಾಡ್ಕೊಬೇಕು ಅಂದರೆ ಐ ಕ್ಯಾನ್ ಗೋ ಫಾರ್ ಶಾಪ್ ಆ್ಯಂಡ್ ಐ ಕ್ಯಾನ್ ಪರ್ಚೇಸ್ ಹಿಯರ್. ಲ್ಯಾಂಗ್ವೇಜ್, ಹಿಯರ್ ಯು ಹ್ಯಾವ್ ಆಪ್ಷನ್, ಸೊ ವಿ ಕ್ಯಾನ್ ಚೇಂಜ್ ದಿ ಲ್ಯಾಂಗ್ವೇಜಸ್ನ ಚೇಂಜ್ ಮಾಡೋ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೀಬೋರ್ಡು. I can change keyboard different versions. So right now I am using English keyboard. Next ಬಂದುಬಿಟ್ಟು Control Central, next to Support Center. Suppose if you want any queries regarding Tally software ಬಗ್ಗೆ ನಿಮಗೆ ಏನು ಕ್ವೈರೀಸ್ ಇದೆ, ಯು ಕ್ಯಾನ್ ಟೇಕ್ ಎ Support Centerಗೆ ಹೋಗ್ಬೋದು, ಇಲ್ಲಾಂದರೆ ಹೆಲ್ಪ್ಗೆ ಹೋಗ್ಬೋದು. These are the different components which are available in horizontal button bar. Horizontal button bar ಇರುವಂಥ different components starts from print, export, email, upload, shop, language, keyboard, control center, support center, help. These are the different components which are available in horizontal button bar. So ಅದರ ಕೆಳಗಡೆ ನಿಮಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ನಾವು ಏನಂತೀವಿ ಗೇಟ್ ವೇ ಆಫ್ ಟ್ಯಾಲಿ ಅಂತೀವಿ. ಸೊ ಗೇಟ್ ವೇ ಆಫ್ ಟ್ಯಾಲಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆನ್ current period, current date, list of companies. ಈ 3 ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕರೆಂಟ್ ಪೀರಿಯಡ್, ಕರೆಂಟ್ ಡೇಟ್ ಆ್ಯಂಡ್ ಲಿಸ್ಟ್ ಆಫ್ ಕಂಪನೀಸ್. ರೈಟ್ ಹ್ಯಾಂಡ್ ಸೈಡ್ ಡಿಸ್ಪ್ಲೇಸ್ ದಿ, ಸೊ ಓಕೆ ಏನು ಸಿಗುತ್ತೆ, ಸೆಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಬ್ಯಾಕಪ್ ಕಂಪನಿ, ರಿಸ್ಟೋರ್ ಕಂಪನಿ ಆ್ಯಂಡ್ ಕ್ವಿಟ್ ಕಂಪನಿ. ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಪ್ನಿ ಇದನ್ನು ಕಂಪ್ನಿ ಇನ್ಫಾರ್ಮೇಷನ್ ಮೆನು ಅಂತೀವಿ. ಕಂಪ್ನಿ ಇನ್ಫಾರ್ಮೇಷನಲ್ಲಿ ಸೆಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಬ್ಯಾಕಪ್ ಕಂಪನಿ, ರಿಸ್ಟೋರ್ ಕಂಪನಿ ಆ್ಯಂಡ್ ಕ್ವಿಟ್ ಕಂಪನಿ. ಇಷ್ಟು ಇನ್ಫಾರ್ಮೇಷನ್ ಅಂತೀವಿ. ಇದನ್ನು ನಾವು ಅಂತೀವಿ ಗೇಟ್ ವೇ ಆಫ್ ಟ್ಯಾಲಿ ಅಂತೀವಿ. ಸೊ ಗೇಟ್ ವೇ ಆಫ್ ಟ್ಯಾಲಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯು ಕ್ಯಾನ್ ಫೈಂಡ್ 3 ಇನ್ಫಾರ್ಮೇಷನ್, ಕರೆಂಟ್ ಪೀರಿಯಡ್, ಕರೆಂಟ್ ಡೇಟ್ ಆ್ಯಂಡ್ ನೇಮ್ ಆಫ್ ದಿ ಕಂಪನಿ ವಿಚ್ ಯು ಆರ್ ಕ್ರಿಯೇಟೆಡ್ ಇನ್ ಯುವರ್ ಟ್ಯಾಲಿ. And right hand side company information menu. In company information menu we can find select company, okay, login as a remote user, create company, backup company, restore company and quit company. These are the information available in the gateway of Tally. So I can show this information in the Tally software. So this is the gateway of Tally. So left hand side you can find 3 information. Current period is 1/4/2021, 31/3/2022. Current days, today is April 1st. Now we not yet update ಮಾಡಿಲ್ಲ, ಅದಕ್ಕೆ ಅದು April 1st ನೋಡ್ತಾ ಇದೆ. And I created one company ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದು ಕಂಪ್ನಿ ಹೆಸರು ಮಾಡಿಬಿಟ್ಟು ABC ಕಂಪ್ನಿ ಲಿಮಿಟೆಡ್. ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಕಂಪ್ನಿ ಇನ್ಫಾರ್ಮೇಷನ್ ಇದೆ, ಸೆಲೆಕ್ಟ್ ಕಂಪ್ನಿ, ಕ್ರಿಯೇಟ್ ಕಂಪ್ನಿ ಆ್ಯಂಡ್ ಬ್ಯಾಕಪ್, ರಿಸ್ಟೋರ್ ಆ್ಯಂಡ್ ಕ್ವಿಟ್. ಇಷ್ಟು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ಸೊ 1 by 1 ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಒನ್ ಈಸ್ ಟೈಟಲ್ ಬಾರ್, ಅದ್ರ ಕೆಳಗಡೆ ಇರೋದು ಹಾರಿಜಾಂಟಲ್ ಬಟನ್ ಬಾರ್, ಅದ್ರ ಕೆಳಗಡೆ ಇರೋದು ಗೇಟ್ವೇ ಆಫ್ ಟ್ಯಾಲಿ,
gateway of Tally will be divided into two parts, one left hand side, another is right hand side. Left hand side you can find three information, that is current period, current date, and list of companies which you created. And right hand side, that is ಕಂಪ್ನಿ ಇನ್ಫಾರ್ಮೇಷನ್ ಮೆನು ಇದೆ. ಕಂಪ್ನಿ ಇನ್ಫಾರ್ಮೇಷನ್ ಮೆನು ನಾರ್ಮಲ್ ಆಗಿ ಸೆಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಬ್ಯಾಕಪ್, ರಿಸ್ಟೋರ್, ಕ್ವಿಟ್ ಇಷ್ಟಿರುತ್ತೆ. ಇವೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾಕೆ ಬಂದಿದೆ ಅಂದರೆ, ಆಲ್ರೆಡಿ ನಾನು ಕಂಪ್ನಿನ ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಮಾಡಿದ್ದಕ್ಕೆ ಶೆಡ್ ಕಂಪ್ನಿ, ಕ್ರಿಯೇಟ್ ಕಂಪ್ನಿ, ಆಲ್ಟರ್ ಕಂಪ್ನಿ 3 ಆಪ್ಷನ್ ಬಂದಿದೆ. ಈ ಕಂಪ್ನಿ ನಾನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಈ 3 ಆಪ್ಷನ್ಸ್ ನಿಮಗೆ ಸಿಗ್ತಾ ಇರಲಿಲ್ಲ. ಸೊ ಹಂಗೆ ಮುಂದಕ್ಕೆ ಹೋಗೋಣ. ಅದಾದಮೇಲೆ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ಲೋಸ್ ಬಟನ್ಗೆ ಹೋಗೋಣ. ಕ್ಲೋಸ್ ಬಟನ್, ಟಾಸ್ಕ್ ಬಾರ್, ಗೇಟ್ವೇ ಆಫ್ Tally, ಇನ್ಫಾರ್ಮೇಷನ್ ಪ್ಯಾನಲ್. ನೆಕ್ಸ್ಟ್ ಅದ್ರ ಕಡೆ ಹೋಗೋಣ. ಕ್ಲೋಸ್ ಬಟನ್ ಇದೆ, ಅದು ಶೋ ಇದೆ ಕ್ಲೋಸ್ ಬಟನ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ದೇರ್ ಈಸ್ ಕ್ಲೋಸ್ ಬಟನ್. The shortcut for close button is Ctrl M. ಅದಕ್ಕೆ ಇರೋದು ಟಾಸ್ಕ್ ಬಾರ್. ಇದೆಯಲ್ಲ ಇದೆ, this is the task bar. You can see task bar here. And information panel. See, information panel displays the Tally version, license details and configuration details. I can show this is the information panel. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇನ್ಫಾರ್ಮೇಷನ್ ಪ್ಯಾನಲ್ ಇರುತ್ತೆ. ಟ್ಯಾಲಿ ಐಕಾನ್ ಇದೆ, ಯಾವ ವರ್ಷನ್ ಅಂತಿದೆ. ಐಕಾನ್ ಬಂದುಬಿಟ್ಟು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಟ್ಯಾಲಿ ವರ್ಷನ್ ಬಂದುಬಿಟ್ಟು ಟ್ಯಾಲಿ ERP9. ಅದ್ರ ಪಕ್ಕದಲ್ಲೇ ಇರೋದು ನಿಮಗೆ ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲ್ಕುಲೇಟೆಡ್ ಏರಿಯಾ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ದಿಸ್ ದಿ ಏರಿಯಾ ವಿ ಕ್ಯಾನ್ ಡೂ ಕ್ಯಾಲ್ಕುಲೇಷನ್ಸ್. ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ಡೂ ಸಮ್ ಕ್ಯಾಲ್ಕುಲೇಷನ್ಸ್ ಹಿಯರ್. So here we can do calculations. And ಬಾಟಮ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಬಾಟಮ್ ಅಲ್ಲಿ this is task bar. You can find the task bar here. And ಲಾಸ್ಟ್ ಒನ್ ವರ್ಟಿಕಲಿ ಕಾಣಿಸ್ತಾ ಇದೆಯಲ್ಲ, ಇದು ವರ್ಟಿಕಲ್ ಬಟನ್ ಬಾರ್, ಬಟನ್ ಪ್ಯಾನಲ್ ಅಂತೀವಿ. ವರ್ಟಿಕಲ್ ಬಟನ್ ಪ್ಯಾನಲ್. ಸೊ ನಾವು ಇನ್ಫಾರ್ಮೇಷನ್ ಫೀಡ್ ಮಾಡಿದಷ್ಟು ಇಲ್ಲಿ ಹೊಸ ಇನ್ಫಾರ್ಮೇಷನ್ ಬರುತ್ತೆ. ಸದ್ಯಕ್ಕೆ ಇಲ್ಲಿ 3 ಇನ್ಫಾರ್ಮೇಷನ್ ಕಾಣಿಸ್ತದೆ. ಒಂದು F11 ದಟ್ ಈಸ್ ಫ್ಯೂಚರ್ಸ್, F2 ಕಾನ್ಫಿಗರೇಷನ್, F1 ಶೆಡ್ ಕಂಪನಿ. ಇಷ್ಟು ಇನ್ಫಾರ್ಮೇಷನ್ ಓಕೆ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ದೀಸ್ ಆರ್ ದಿ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ Tally. ಸೊ ಒನ್ಸ್ ಅಗೇನ್ ನಾವು ಇದನ್ನು ಡಿಸ್ಕಸ್ ಮಾಡೋಣ. ಇವಾಗ ಹೇಳ್ತಾ ಇದೆಯಲ್ಲ ಬಟನ್ ಬಾರ್ ಅಂತ, ದಿಸ್ ದಿ ಬಟನ್ ಬಾರ್ ವಿಚ್ ಪ್ರೊವೈಡ್ಸ್ ಎ ಕ್ವಿಕ್ ಇಂಟ್ರಾಕ್ಷನ್ ವಿತ್ ದಿ ಡಿಫ್ರೆಂಟ್ ಟಾಸ್ಕ್ಸ್. Another is calculation area. We can do calculations here. And next one is information panel displaying the version number, license details and configuration details. You can see the serial number here, ID, account ID and Tally and date, everything will be displayed here. So this will be called as a information panel. This is the information panel. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವರ್ಟಿಕಲ್, ಇಲ್ಲಿಂದ ಇಲ್ಲಿವರೆಗೂ, ಇದು ನಾವೇನಂತೀವಿ ಇನ್ಫಾರ್ಮೇಷನ್ ಪ್ಯಾನಲ್ ಅಂತೀವಿ. ಇಲ್ಲಿಂದ ದಿಸ್ ಇಸ್ ದಿ ಲೋಗೋ ಆಫ್ Tally, ಇದು ವರ್ಷನ್ ಆಫ್ Tally,
ಸೀರೀಸ್ ಯಾವುದು ಅಂತ, ಎ ಸೀರೀಸ್ ಯಾವಾಗ ರಿಲೀಸ್ ಆಗಿರೋದು, ಎಡಿಷನ್. ಓಕೆ, ಇಲ್ಲಿ ಎಡಿಷನ್ ಬಂದುಬಿಟ್ಟು ಗೋಲ್ಡ್, ಯೂಸರ್, ಅನ್ಲಿಮಿಟೆಡ್. ನಿಮಗೆ 3 ಎಡಿಷನ್ ಸಿಗುತ್ತೆ. ಓಕೆ, ಈ ಸೀರಿಯಲ್ ನಂಬರ್, ಸೈಟ್ ಐ ಡಿ. ಓಕೆ, ಎವ್ರಿಥಿಂಗ್ ದೀಸ್ ಆರ್ ದಿ ಡಿಫ್ರೆಂಟ್ ಇನ್ಫಾರ್ಮೇಷನ್ ಅವೈಲಬಲ್ ಇನ್ ದಿ ಇನ್ಫಾರ್ಮೇಷನ್ ಪ್ಯಾನಲ್. ಸೊ ಇನ್ಫಾರ್ಮೇಷನ್ ಪ್ಯಾನಲ್ ಪಕ್ಕದಲ್ಲಿರೋದೇ ಕ್ಯಾಲ್ಕುಲೇಟೆಡ್ ಏರಿಯಾ. ಬಾಟಮಲ್ಲಿ ಇರೋದು ನಿಮಗೆ ಬಾಟಮಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಾಟಮಲ್ಲಿ ಇರೋದು ಟಾಸ್ಕ್ ಬಾರ್. ಲಾಸ್ಟ್ ಒನ್ ಈಸ್ ಟಾಸ್ಕ್ ಬಾರ್. ಸಿ ದಿಸ್ ಟಾಸ್ಕ್ ಬಾರ್ ಡಿಸ್ಪ್ಲೇ ದಿ ಟೈಮ್ ಆ್ಯಂಡ್ ಡೇಟ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಟೈಮ್ ಆ್ಯಂಡ್ ಡೇಟ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ದೀಸ್ ಆರ್ ದಿ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ದಿ ಟ್ಯಾಲಿ ಸ್ಕ್ರೀನ್. ಸೊ ಈ ಕಾಂಪೋನೆಂಟ್ಸ್ ನಾನು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಕಾಂಪೋನೆಂಟ್ ಬಂದುಬಿಟ್ಟು ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವೇಂತೀವಿ ಟೈಟಲ್ ಬಾರ್ ಅಂತೀವಿ. ಟೈಟಲ್ ಬಾರ್ ಕನ್ಸಿಸ್ಟ್ ಆಫ್ 3 ಇನ್ಫಾರ್ಮೇಷನ್ ಇರುತ್ತೆ. ಒಂದು ಟ್ಯಾಲಿ ಲೋಗೋ ಇರುತ್ತೆ ಮತ್ತು 3 ಬಟನ್ಸ್ ಇರುತ್ತೆ. ಒಂದು ಮಿನಿಮೈಸ್ ಬಟನ್, ಇನ್ನೊಂದು ಮ್ಯಾಕ್ಸಿಮೈಸ್ ಬಟನ್, ಕ್ಲೋಸ್ ಬಟನ್. ನೆಕ್ಸ್ಟ್ ಅದು ಕೆಳಗಡೆ ಇರೋದು ಹಾರಿಜಾಂಟಲ್ ಬಟನ್ ಬಾರ್ ಅಂತೀವಿ. ಹಾರಿಜಾಂಟಲ್ ಬಟನ್ ಬಾರ್ ಕನ್ಸಿಸ್ಟ್ ಆಫ್ 9 ಬಟನ್ಸ್ ಇರುತ್ತೆ. ಒಂದು ಪ್ರಿಂಟ್. ಓಕೆ, ಟು ಪ್ರಿಂಟ್ ದಿ, ನಾವು ಪ್ರಿಂಟ್ ಮಾಡೋಕ್ಕೆ ಪ್ರಿಂಟ್ ಆಪ್ಷನ್ ಇದೆ. ಇನ್ಫಾರ್ಮೇಷನ್ನ ಡೌನ್ಲೋಡ್ ಮಾಡ್ಕೊಳೋಕ್ಕೆ ಎಕ್ಸ್ಪೋರ್ಟ್ ಆಪ್ಷನ್ ಇದೆ. ಇನ್ಫಾರ್ಮೇಷನ್ನ ಇಮೇಲ್ ಮಾಡೋಕ್ಕೆ ಇಮೇಲ್ ಆಪ್ಷನ್ ಇದೆ. ಯಾವುದೇ ಇನ್ಫಾರ್ಮೇಷನ್ನ ಡೌನ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಆಪ್ಷನ್ ಇದೆ. ನೆಕ್ಸ್ಟು ಹೊಸ ವರ್ಷನ್ಸ್ ಪರ್ಚೇಸ್ ಮಾಡೋಕ್ಕೆ, ಇಲ್ಲ ವರ್ಷನ್ಸ್ ಅಪ್ಗ್ರೇಡ್ ಮಾಡೋಕ್ಕೆ ಶಾಪ್ ಆಪ್ಷನ್ ಇದೆ. ಆನ್ಲೈನ್ ಮುಖಾಂತರ ವಿ ಕ್ಯಾನ್ ಡೂ ಶಾಪ್, ವಿ ಕ್ಯಾನ್ ಅಪ್ಗ್ರೇಡ್ ಅವರ್ ಟ್ಯಾಲಿ ವರ್ಷನ್. ಲ್ಯಾಂಗ್ವೇಜ್ ಚೇಂಜ್ ಮಾಡೋಕ್ಕೆ ಇಲ್ಲ ಲ್ಯಾಂಗ್ವೇಜ್ ಚೇಂಜ್ ಆಪ್ಷನ್ ಇದೆ. ಕೀಬೋರ್ಡ್ನ ಚೇಂಜ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಯೂಸರ್ ರಿಕ್ವೈರ್ಮೆಂಟ್. ಕಂಟ್ರೋಲ್ ಸೆಂಟರ್ ಇದೆ, ಸಪೋರ್ಟ್ ಸೆಂಟರ್ ಇದೆ. ಟ್ಯಾಲಿ ಕಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ, ಅದ್ರ ಜೊತೆಗೆ ಹೆಲ್ಪ್ ಸೆಂಟರ್ ಇದೆ. ದೀಸ್ ಆರ್ ದಿ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ದಿ ಹಾರಿಜಾಂಟಲ್ ಬಟನ್ ಬಾರ್. ಸೊ ಹಾರಿಜಾಂಟಲ್ ಬಟನ್ ಬಾರ್ ಕೆಳಗಡೆ ನಮಗೆ ಗೇಟ್ ವೇ ಆಫ್ ಟ್ಯಾಲಿ ಸಿಗುತ್ತೆ. ದಿಸ್ ಗೇಟ್ ವೇ ಆಫ್ ಟ್ಯಾಲಿ ಡಿವೈಡೆಡ್ ಇಂಟು 3 ಕಾಂಪೋನೆಂಟ್ಸ್. ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಮಗೆ 2 ಕಾಂಪೋನೆಂಟ್ಸ್ ಇದೆ. ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಇನ್ನೊಂದು ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ 3 ಇನ್ಫಾರ್ಮೇಷನ್ ಇದೆ. ಒಂದು ಕರೆಂಟ್ ಡೇಟ್ ಡಿಸ್ಪ್ಲೇ ಮಾಡುತ್ತೆ, ಇನ್ನೊಂದು ಕರೆಂಟ್ ಪೀರಿಯಡ್ ಡಿಸ್ಪ್ಲೇ ಮಾಡುತ್ತೆ. ಅದಕ್ಕೆ ಕೆಳಗಡೆ ಲಿಸ್ಟ್ ಆಫ್ ಕಂಪನೀಸ್ ವಿಚ್ ಯು ಆರ್ ಕ್ರಿಯೇಟೆಡ್. 3 ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲಿ, ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ. ಅದು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡಲ್ಲಿ ಓಕೆ ಕಂಪ್ನಿ ಇನ್ಫಾರ್ಮೇಷನ್ ಮೆನು ಇದೆ. ಕಂಪ್ನಿ ಇನ್ಫಾರ್ಮೇಷನ್ ಬಗ್ಗೆ ನೆನಪಿಟ್ಕೊಬೇಕು. ಇದು ಯಾಕಂದರೆ ಗೇಟ್ ವೇ ಆಫ್ ಟ್ಯಾಲಿ ಈಸ್ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್. ಕಂಪ್ನಿ ಇನ್ಫಾರ್ಮೇಷನ್ ಮೆನುವಲ್ಲಿ ಫಸ್ಟು ಸೆಲೆಕ್ಟ್ ಕಂಪ್ನಿ, ಇನ್ನೊಂದು ಕ್ರಿಯೇಟ್ ಕಂಪನಿ, ಇನ್ನೊಂದು ಬ್ಯಾಕಪ್, ರಿಸ್ಟು, ಕ್ವಿಟ್. ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲಿ ಶೆಡ್ ಕಂಪ್ನಿ, ಆರ್ಟರ್ ಕಂಪ್ನಿ ಯಾಕೆ ಬಂದಿದೆ ಅಂದರೆ ಆಲ್ರೆಡಿ ನಾವು ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿ ಅದಕ್ಕೆ 2 ಆಪ್ಷನ್ ಡಿಸ್ಪ್ಲೇ ಮಾಡ್ತಾಯಿದೆ. ಅದು ಕೆಳಗಡೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ಇನ್ಫಾರ್ಮೇಷನ್ ಪ್ಯಾನಲ್ ಸಿಗುತ್ತೆ. ಇನ್ಫಾರ್ಮೇಷನ್ ಪ್ಯಾನಲಲ್ಲಿ ನಿಮಗೆ ಟ್ಯಾಲಿ ವರ್ಷನ್ನು, ರಿಲೀಸ್ ಆಗಿರೋ ಡೇಟು ಮತ್ತು ಇವೆಲ್ಲ ಇನ್ಫಾರ್ಮೇಷನ್ನು, ಸೀರೀಸ್ ಡೇಟು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ಫಾರ್ಮೇಷನ್ ಪ್ಯಾನಲ್ ಪಕ್ಕದಲ್ಲೇ ಇರೋದೇ ಕ್ಯಾಲ್ಕುಲೇಟೆಡ್ ಏರಿಯಾ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ವರ್ಕ್ ಮಾಡ್ಬೋದು. ಸೊ ಇದ್ರ ಪಕ್ಕದಲ್ಲಿ ನಿಮಗೆ ವರ್ಟಿಕಲಿ ಕಾಣಿಸ್ತಿದೆ, ವರ್ಟಿಕಲ್ ಬಟನ್ ಬಾರ್ ಇದೆ. ಸೊ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ಫೈಂಡ್ ಲಾಟ್ ಆಫ್ ಶಾರ್ಟ್ಕಟ್ಸ್, ತುಂಬ ಶಾರ್ಟ್ಕಟ್ಸ್ ಸಿಗುತ್ತೆ. ಡಿಪೆಂಡ್ ಅಪ್ಪ ನೀವು ಇದು ಟ್ಯಾಲಿಯಲ್ಲಿ ಇನ್ಫಾರ್ಮೇಷನ್ ಫೀಡ್ ಮಾಡಿದಷ್ಟು ನಿಮಗೆ ತುಂಬ ಶಾರ್ಟ್ಕಟ್ ಬಟನ್ ಸಿಗುತ್ತೆ. ಲೈಕ್ ಕಂಪ್ನಿನ ಸೆಲೆಕ್ಟ್ ಮಾಡೋಕ್ಕೆ, ಕಂಪ್ನಿನ ಕಾನ್ಫಿಗರ್ ಮಾಡೋಕ್ಕೆ, ಫ್ಯೂಚರ್ಸು ಮತ್ತು ಲೆಡ್ಜರ್ಸ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಶಾರ್ಟ್ಕಟ್ಸ್ ಸಿಗುತ್ತೆ ಇಲ್ಲಿ. ಅದು ಲಾಸ್ಟಲ್ಲಿ ಇದೆಯಲ್ಲ ಟಾಸ್ಕ್ ಬಾರ್. ಸೊ ಟಾಸ್ಕ್ ಬಾರಲ್ಲಿ ನಿಮಗೆ ಕರೆಂಟ್ ಡೇಟು, ಕರೆಂಟ್ ಟೈಮು ಸಿಗುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ಟ್ಯಾಲಿ. ಟೋಟಲ್ ನಿಮಗೆ 8 ಕಾಂಪೋನೆಂಟ್ಸ್ ಸಿಗುತ್ತೆ. ಓಕೆ, ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸು. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾಕಂದರೆ ಒಂದು ಟ್ಯಾಲಿ ಎಂಟ್ರ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ಥ್ರೂ ಗೇಟ್ ವೇ ಆಫ್ ಟ್ಯಾಲಿ. ನಾವು ಯಾವುದೇ ಒಂದು ಟ್ಯಾಲಿಯಲ್ಲಿ ವೋಚರ್ ಎಂಟ್ರಿ ಮಾಡಬೇಕಾದ್ರೆ, ಇಲ್ಲಾಂದರೆ ಯಾವುದೇ ಇನ್ಫಾರ್ಮೇಷನ್ ಪ್ರಿಂಟ್ ತೆಗಿಬೇಕು, ಏನೇ ಮಾಡಬೇಕಾದ್ರೂ ಫಸ್ಟು ನಾವು ಎದ್ರ ಮುಖಾಂತರ ಹೋಗಬೇಕು, ಗೇಟ್ ವೇ ಆಫ್ ಟ್ಯಾಲಿ ಮುಖಾಂತರ ಹೋಗಬೇಕು. ಸಪೋಸ್ ನಮ್ಮ ಮನೆ ಒಳಗೆ ಹೋಗ್ಬೇಕಂದ್ರೆ ಫ್ರಂಟ್ ಡೋರ್ ಮುಖಾಂತರ ಹೋಗಬೇಕಲ್ಲ, ಅದೇ ರೀತಿ ಸಪೋಸ್ ನಾವೇನನ್ನು ಎಂಟರ್ ಆಗಬೇಕಾದ್ರೆ, ನಾವು ಯಾವುದೇ ಇನ್ಫಾರ್ಮೇಷನ್ ಎಂಟರ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ಥ್ರೂ ಗೇಟ್ ವೇ ಆಫ್ ಟ್ಯಾಲಿ. ಗೇಟ್ ವೇ ಆಫ್ ಟ್ಯಾಲಿ ಮುಖಾಂತರ ನಾವೇನಾಗಬೇಕು, ಎಂಟರ್ ಆಗಬೇಕು. ಸೊ
ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟು ನೀವು ಗೇಟ್ವೇ ಆಫ್ ಟ್ಯಾಲಿ ಬಗ್ಗೆ ಸ್ವಲ್ಪ ಡೀಪಾಗಿ ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡಿ ನೆನಪಿಟ್ಕೊಳೋದು ಒಳ್ಳೆಯದು. ಸೊ ಇಲ್ಲಿಗೆ ಈ ಸೆಷನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಈ ಸೆಷನ್ನ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ, ಈ ಸೆಷನ್ ನಾವು ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ಟ್ಯಾಲಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಟೋಟಲ್ 8 ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇದೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.